ಹುಡುಕಿ ಹೆಕ್ಕಿ ಉಗ್ರರ ಮನೆಯನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಶುರುವಾಯಿತು ಪುಕ್ಕ. ರಾತ್ರೋರಾತ್ರಿ ಪಾಕ್ ಮಂತ್ರಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸುತ್ತೆ ಅಂತ ಹೇಳಿ ಮಿಲಿಟರಿ ದಾಳಿ ನಡೆಸೋದಕ್ಕೆ ಭಾರತ ಸಜ್ಜಾಗಿದೆ. ಹೌದು, ನಾವು ರೆಡಿಯಾಗಿದ್ದೇವೆ, ನೀವು ರೆಡಿಯಾಗಿ ನೋಡೋಣ. 24ರಿಂದ 36 ಗಂಟೆಗಳಲ್ಲಿ ದಾಳಿಗೆ ಉದ್ದೇಶವನ್ನ ಇಟ್ಕೊಂಡಿದೆ ಭಾರತ. ಪಾಕ್ ಸಚಿವ ಅತಾವುಲ್ಲಾ ತರಾರ್ ಹೇಳಿಕೆ ಕೊಟ್ಟಿರುವಂತದ್ದು. ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದೆ ನಮ್ಮ ಮೋದಿ ಸರ್ಕಾರ. ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಇದೀಗ ಢವಢವ ಪುಕ್ಕ ಒಳಗೆ ಭಯ ಶುರುವಾಗೋಗ್ಬಿಟ್ಟಿದೆ ಪಾಕಿಸ್ತಾನಕ್ಕೆ. ಏನ್ ಮಾಡೋದು, ಯುದ್ಧ ಸಾರ್ಬಿಟ್ರೆ ಪಾಕಿಸ್ತಾನದ ಸೇನೆ ಈಗ ಸನ್ನದ್ಧವಾಗಿದೆ. ನಾವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು, ನಾವು ಹೇಗೆ ಯುದ್ಧವನ್ನ ಮಾಡಬೇಕು, ನಮ್ಮಲ್ಲಿ ಸೇನಾ ಅಧಿಕಾರಿಗಳೇ ಇಲ್ಲ, ನಾವು ಎಷ್ಟೊಂದು ಜನ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತಂದ್ರೆ ರಿಸೈನ್ ಮಾಡೋರು ಮನೆಗೆ ಹೋಗ್ಬಿಟ್ಟಿದ್ದಾರೆ. 500 ಜನರನ್ನ ರಿಸೈನ್ ಮಾಡಿ ಅವರು ಮನೆಗೆ ಹೋಗಿದ್ದಾರೆ. ಸೊ ಹಾಗಾಗಿ ಹೇಗೆ ಇದನ್ನ ನಾವು ಎದುರಿಸೋದು ಅನ್ನುವಂತಹ ಭಯ ಈಗಾಗಲೇ ಪಾಕಿಸ್ತಾನಕ್ಕೆ ಶುರುವಾಗಿರುವಂಥದ್ದು. ಈ ಹಿಂದೆ ಸಾಕಷ್ಟು ಯುದ್ಧಗಳು ಕೂಡ ಆಗಿದೆ. ಆ ಯುದ್ಧ ಮೊದಲಿಗೆ ಶುರು ಮಾಡಿದ್ದು ಪಾಕಿಸ್ತಾನ. ಸೊ ಪಾಕಿಸ್ತಾನ ಶುರು ಮಾಡಿದಂತಹ ಯುದ್ಧಗಳೆಲ್ಲವೂ ಕೂಡ ನಮ್ಮ ಭಾರತ ಅದರಲ್ಲಿ ಗೆದ್ದಿರುವಂಥ ಸಾಕ್ಷಿಗಳು ಕೂಡ ಎಷ್ಟೊಂದು ಇರುವಂಥದ್ದು. ಅದರಲ್ಲಿ ಸೋಲನ್ನು ಅನುಭವಿಸಿ ಮನೆಗೆ ಮುಖ ಮಾಡಿದೆ ಪಾಕಿಸ್ತಾನ. ಈ ಬಾರಿಯೂ ಕೂಡ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಭಾರತ, ಯಾವ ರೀತಿಯಾಗಿ ನಮ್ಮ ಮೇಲೆ ದಂಗೆದ್ದು ಬರಬಹುದು, ಯಾವ ರೀತಿಯಾಗಿ ಯುದ್ಧವನ್ನ ಸಾರಬಹುದು. ಸೇನೆಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನಾವೇನ್ ಮಾಡೋದು, 24ರಿಂದ 36 ಗಂಟೆಗಳ ಒಳಗಾಗಿ ಏನಾಗುತ್ತೋ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಹೇಳಿ ಭಯ ಶುರುವಾಗಿದೆ ಪಾಕಿಸ್ತಾನಕ್ಕೆ. ಇದೀಗ ಸಚಿವರು, ಅಲ್ಲಿನ ಪಾಕಿಸ್ತಾನದ ಸಚಿವರು ಉಗ್ರರ ರೀತಿ ಮಾತನಾಡ್ತಾ ಇದ್ದಾರೆ. ಏನು ಸಿಂಧು ನದಿ ನೀರು ಬಿಟ್ಟಿಲ್ಲ ಅಂದ್ರೆ ನಾವು ರಕ್ತ ಹರಿಸ್ಬಿಡ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಇದೀಗ ಪಾಕಿಸ್ತಾನಕ್ಕೆ ಢವಢವ ಶುರುವಾಗಿದೆ. Has credible intelligence that India intends carrying out military action against Pakistan in the next 24 to 36 hours on the pretext of baseless and concocted allegations of involvement in the Pahalgam incident. India's self-assumed hubristic role of judge, jury, and executioner in the region is reckless and vehemently rejected. Pakistan has been the victim of terrorism itself and truly understands the pain of this scourge. We have always condemned terrorism in all its forms and manifestations anywhere in the world. Being a responsible state, Pakistan open-heartedly offered a credible, transparent, and independent investigation by a neutral commission of experts to ascertain the truth. Unfortunately, rather than pursuing the path of reason, India has apparently decided to tread the dangerous path of irrationality and confrontation, which will have catastrophic consequences for the complete region and beyond. Evasion of credible investigation is in itself sufficient evidence exposing India's real motives. Consciously making strategic decisions hostage to public sentiments purposefully trumped up for securing political objectives is unfortunate and deplorable. Pakistan reiterates that any such military adventurism by India would be responded to assuredly and decisively. The international community must remain aligned.